ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ಒಂದು ಹೊಸ ಸೀರೀಸ್ನ ನಿಮಗೋಸ್ಕರ ತರ್ತಾ ಇದ್ದೀನಿ. ಸೊ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇದು ಮಾರ್ನಿಂಗ್ಗೆ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇದು ಮಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದೆ, ವರ್ಕ್ ಎಲ್ಲ ಇದೆ. ಸೊ ಡೇ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ಹೊಸ ಚಾಲೆಂಜ್ ಮಾಡೋಣ ಅಂತಿದ್ದೀನಿ, 20 days ಚಾಲೆಂಜ್. ಸೊ ಇದರಲ್ಲಿ 5 ಸೆಟ್ ಆಫ್ ರೂಲ್ಸ್ ಇರುತ್ತೆ. ಸೊ ಫಸ್ಟ್ ಬಂದು ನೋ ಜಂಕ್, ನೋ ಶುಗರ್, ವರ್ಕೌಟ್, ಆಮೇಲೆ ರೈಸ್ ಓನ್ಲಿ 1 ಟೈಮ್, ಆಮೇಲೆ 5 liters ಆಫ್ ವಾಟರ್. ಸೊ ಇಷ್ಟು ನನ್ನ ಏನಂತಾರೆ 5 ರೂಲ್ಸ್ ಆಫ್ 20 days. ಸೊ ಇಷ್ಟರಲ್ಲಿ ನಾನೇನು ಮಿಸ್ ಮಾಡೋದಿಲ್ಲ. 20 days ಚಾಲೆಂಜ್ ತೊಗೊತಾ ಇದ್ದೀನಿ, ನನ್ನ ಒಂದು ರೀಸೆಟ್ ಚಾಲೆಂಜ್ ಥರ. ಸೊ ಐ ಬಿಲೀವ್ ಇವತ್ತು ಎಷ್ಟು kg ಇದ್ದೀನಿ ಅಂತ ನಾನು ತೋರಿಸ್ತೀನಿ ಆಮೇಲೆ, ಎಷ್ಟು ವೆಯ್ಟ್ ಇದೆ ಅಂತೇಳಿ. ಸೊ 20 days ಆದಮೇಲೆ ಸ್ವಲ್ಪ ಚೆನ್ನಾಗಿ ಚೇಂಜಸ್ ಆಗಿರುತ್ತೆ ನನ್ನ ಬಾಡಿಯಲ್ಲಿ. ಬಿಕಾಸ್ ನನಗೆ ಶುಗರ್ ಬಿಟ್ಟಿರೋದೇ ಸಿಕ್ಕಾಪಟ್ಟೆ ಕಷ್ಟ. ಬಿಕಾಸ್ ಶುಗರ್ ಒಂಥರ ಕ್ರೇವಿಂಗ್ಸ್ ಜಾಸ್ತಿ ನನಗೆ. ಶುಗರ್ನ ಬಿಟ್ಟಿರೋದೇ ಕಷ್ಟ ಆಗುತ್ತೆ. ಸೊ ಯಾವ ಥರ ಮೇಂಟೈನ್ ಮಾಡ್ತೀನಿ ಅಂತ ನೋಡೋಣ. ಸೊ ಅರ್ಲಿ ಮಾರ್ನಿಂಗ್ ಇವತ್ತು ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸುಪ್ರಭಾತ ಹಾಕಿದ್ದಾರೆ ಕೆಳಗಡೆ, ನಮ್ಮ ಮನೆ ಹತ್ರ ಆ ಕಡೆಗೆ ಕೇಳಿಸ್ತಾ ಇದೆ. ಸೊ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು, ಸಿಕ್ಕಾಪಟ್ಟೆ ಕೆಲಸ ಆಗಲಿದೆ. ಯಾವ ಥರ ಆಗುತ್ತೆ ದಿನ ಅಂತ ನೋಡೋಣ. ಸೊ ಇವತ್ತಿನ ಒಂದು ಒಳ್ಳೆಯ ಕಾನ್ಸೆಪ್ಟ್ಸ್ ವೀಡಿಯೋಸ್ನ ಟ್ರೈ ಮಾಡ್ತೀನಿ ಕೊಡೋಕ್ಕೆ. 20 days ರೀಸೆಟ್ ಚಾಲೆಂಜ್ ನನ್ನ ಜೊತೆಗೆ ನೀವು ಜಾಯ್ನ್ ಆಗಿ, ಯಾರಾದರೂ ಇಷ್ಟ ಇದ್ರೆ ಮಾಡೋಕ್ಕೆ. ಸೊ ಈ 5 ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ ನೀವು. ಸೊ ಪಾಪು ಇನ್ನೂ ಮಲಗಿದ್ದಾಳೆ ಒಳಗಡೆ, ತೋರಿಸ್ತೀನಿ ಬನ್ನಿ ಯಾವ ಥರ ಮಲಗಿದ್ದಾಳೆ ಅಂತೇಳಿ. ಫುಲ್ ಬಾರ್ಲು ಬಿದ್ದೋಗಿದ್ದಾಳೆ ಗೈಸ್, ನೋಡ್ತೀನಿ ಬನ್ನಿ. ನೋಡಿದ್ರಲ್ಲ. ಸೊ ಗೈಸ್ ಸೇಮ್ ಅವ್ರ ಪಪ್ಪ ಹಂಗೆ ಮಲಗೋದು, ಅದೇ ಥರನೇ ಮಲಗೋಳೆ. ಅವನು ಯಾವಾಗಲೂ ಹಂಗೇನೆ ಮಲಗೋದು. ಸೊ ಉಲ್ಟಾ ಹಿಂಗೆ ಬಾರ್ಲು ಹಾಕೊಂಡು ಮಲ್ಕೊಂಡು ಸೇಮ್ ಅದೇ ಥರನೇ ಮಲಗೋಳೆ. ನಂಗೆ ಅವ್ಳು ನೋಡಿದ ತಕ್ಷಣ ಅವ್ರ ಪಪ್ಪ ಜ್ಞಾಪಕ ಬಂದರು. ಅದಕ್ಕೋಸ್ಕರ ಹಂಗೆ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿಸ್ಕೊಂಡಿದ್ದೆ. ಸೊ ನಮಗೆ ಅನ್ನ ಅಡಿಕ್ಟ್ ಆಗಿಬಿಟ್ಟಿದ್ವಿ ಚೆನ್ನಾಗಿ, ಅಂದರೆ ಯಾರೇ ಆಗಲಿ ನಾರ್ಮಲಾಗಿ. ಸೊ ಬೆಳಗ್ಗೆ ಎದ್ದು ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ಬಾತು, ಸೊ ಅದು ಇದು ತಿಂದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಮೇಯ್ನ್ ನಮಗಿದೇ ಎಫೆಕ್ಟ್ ಆಗೋದು. ಬಿಕಾಸ್ ಒಂದೊಂದ್ಸತಿ 3 times ಅನ್ನ ತಿಂದ್ಬಿಡ್ತಾಯಿದ್ವಿ. ಹಂಗಾಗಿ ಇವಾಗ 1 time, ಬರೀ 1 time ಮಾತ್ರ ಅನ್ನ ಮಾಡ್ಕೊತೀನಿ. ಸೊ ನನಗೆ ಈ 5 ಚಾಲೆಂಜ್ ರೂಲ್ಸಲ್ಲಿ ಸೊ ಇದೊಂದೇ ಚಾಲೆಂಜ್ ಕಷ್ಟ ಅಂತ ಅನ್ಸೋದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕೆಲಸ ಸ್ವಲ್ಪ ಇತ್ತು, ಕೆಲಸನ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನ ಕಡೆ ಹೋಗ್ಬೇಕಿತ್ತು. ಹೋಗಿದ್ವಿ ಗೈಸ್, ತುಂಬ ದಿವಸ ಆಗಿತ್ತು ಹೋಗಿ. ಲಾಸ್ಟ್ ಟೈಮ್ ನಾವು ಅಭಿಷೇಕ ಮಾಡಿಸ್ಕೊಂಡು ಬಂದಿದ್ದೆಲ್ಲ, ಆವಾಗಲೇ ಲಾಸ್ಟು ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ಇವತ್ತು ಚಿಕ್ಕಮ್ಮ ಅವರು ಅಭಿಷೇಕ ಇಟ್ಕೊಂಡಿದ್ರು, ಹಂಗೆ ಹೋಗ್ಬರೋಣ ಅಂತೇಳಿ ಹೋಗಿದ್ವಿ. ಆ್ಯಕ್ಚುಲಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಇರಬೇಕಾದ್ರೆ ಎವ್ರಿ ಮಂಡೇ ಹೋಗ್ತಾಯಿದ್ದೆ. ಈ ಪ್ರೆಗ್ನೆನ್ಸಿ ಟೈಮ್ ಅದಕ್ಕೆ ಮುಂಚೆನೂ ಅಷ್ಟೇ ಎವ್ರಿ ಮಂಡೇ ಹೋಗ್ತಾಯಿದ್ದೆ. ಸೊ ಇವಾಗ ಸ್ವಲ್ಪ ಕೆಲಸ, ಆಮೇಲೆ ಪಾಪು, ಜಿಮ್ಮು, ಅದು ಇದು ಅಂತ. ಆಮೇಲೆ ಇಲ್ಲಿರ್ತೀನಲ್ಲ, ಎವ್ರಿ ಮಂಡೇ ನಾನು ಮನು ಹೋಗ್ತಾಯಿದ್ವಿ ಅಲ್ಲಿದ್ದಾಗ. ಇವಾಗ ಮನು ಅಲ್ಲಿರ್ತಾನೆ, ಹಂಗಾಗಿ ಹೋಗಿ ಬರೋಕ್ಕಾಗಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಸಾಂಬಾರು ತಿಂದೆ, ಮನು ನೋಡ್ಕೊಬರಕ್ಕೆ ಅಂತೇಳಿ ಊರಿಗೆ ಹೋಗಿದ್ದೆ. ಸೊ ಇವತ್ತು ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸೊ ಹಂಗೆ ಅಲ್ಲಿಂದನೇ ನಮ್ಮ ಮನೆಗೆ ಹೋಗಿದ್ವಿ. ಅಂದರೆ ಮನುಗೆ ಹುಷಾರಿಲ್ಲ ಆ್ಯಕ್ಚುಲಿ. 3 days ಫುಲ್ ಫೀವರ್, ಹೈ ಫೀವರು. ಅದಕ್ಕೋಸ್ಕರ ಹಂಗೆ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೆ. ಸೊ ಅಲ್ಲಿಂದ ಬಂದು ಕೆಲಸ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾಯಿದ್ದೆ. ಸೊ ಇವಾಗ ಜಿಮ್ಗೆ ಟೈಮ್ ಆಯಿತು, ರೆಡಿ ಆಗಬೇಕು. ಸೊ ನಾನು ಹೇಳಿದ್ನಲ್ಲ, ಇವತ್ತಿಂದ ಚಾಲೆಂಜ್ ತೊಗೊತಾ ಇದ್ದೀನಿ, 20 days ರೀಸೆಟ್ ಚಾಲೆಂಜ್. ಸೊ ಬೆಳಗ್ಗೆಯಿಂದ ಆಫ್ಟರ್ನೂನ್ ಒಂದು ಸ್ವಲ್ಪ ಇಷ್ಟೇ ಅನ್ನ ತಿಂದಿದ್ದೀನಿ ಅಷ್ಟೇ. ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ತಿಂದೆ. ಸೊ ಡನ್. ಸ್ವೀಟ್ ಅಂತೂ ಏನೂ ಮುಟ್ಟಿಲ್ಲ ಇವತ್ತು. ಆಮೇಲೆ ಆಯಿಲಿ ಫುಡ್ ನೋ, ಜಂಕ್ ಫುಡ್ ನೋ. ಅದು ಬಿಟ್ಟರೆ ಸೊ ಎಲ್ಲನೂ ಫಾಲೋ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಈ 20 days ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಥವಾ ಫ್ಯಾಟ್ ಲಾಸ್ ಮಾಡ್ತೀನಿ. ಸೊ ಅದನ್ನ ನೋಡೋಣ. ನಂದು ಇವತ್ತು ವೆಯ್ಟ್ ಎಷ್ಟಿದೆ ಅಂತ ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಜಿಮ್ಗೆ ಟೈಮ್ ಆಯಿತು, ಜಿಮ್ಗೆ ರೆಡಿ ಆಗೋಣ ಬನ್ನಿ. ಸೊ ಗೈಸ್ ಇವತ್ತು ಬ್ಲ್ಯಾಕ್ ಹಾಕೊಂಡು ರೆಡಿ ಆಗಿದ್ದೀನಿ ಜಿಮ್ಗೆ. ಸೊ ಎಸ್, ಮತ್ತು ಇವತ್ತಿಂದ ಚಾಲೆಂಜ್ನ ಸೂಪರ್ ಡೂಪರ್ ಅರ್ಲಿ
ಸೂಪರ್ ಡೂಪರಾಗಿ ತೊಗೊತೀನಿ. ಸೊ ಆಲ್ಮೋಸ್ಟ್ ಟೈಮ್ ಆಗೋಗಿದೆ ಗಾಯ್ಸ್. ಸೊ ಲೆಟ್ಸ್ ಗೋ ಕ್ವಿಕ್ಲಿ ವರ್ಕೌಟ್ ಮಾಡೋಣ. ಸೊ ಸ್ವೆಟ್ ನಾವು ಶೈನ್ ಲೇಟರ್. ಸೊ ಕಮ್ ಆನ್ ಲೆಟ್ಸ್ ಗೋ. ಸೊ ನಾನು ಈವೆಂಟದ ಐಟಮ್ ಎಲ್ಲ ಇನ್ನೂ ಇಲ್ಲೇ ಇಟ್ಕೊಂಡಿದ್ದೀವಿ ಗೈಸ್. ಮೇಲೆ ಎತ್ಕೊಂಡೋಗಿಡೋಕ್ಕಾಗಲಿಲ್ಲ, ಮಳೆ ಬಂತು ಅಂಥೇಳಿ. ಸೊ ನೋಡಿ ಕಾಫಿ ಕುಡಿದ್ಬಿಟ್ಟು ನನ್ನ ತಂಗಿ ನೋಡಿ ಕಾಫಿ ಕುಡಿದ್ಬಿಟ್ಟು, ಆ್ಯಕ್ಚುಲಿ ನಾನು ಕಾಫಿ ಟೀ ಎಲ್ಲ ಕುಡಿಯಲ್ಲ ಗೈಸ್. ಐ ಆಮ್ ಅ ವೆರಿ ಗುಡ್ ಗರ್ಲ್. ಸೊ ಕಾಫಿ ಟೀ ಎಲ್ಲ ಕುಡಿಯಲ್ಲ. ಸೊ ನನ್ನ ತಂಗಿ ಕಾಫಿ ಕುಡಿದ್ಬಿಟ್ಟು ಲೋಟನ ನೋಡಿ ಇಲ್ಲಿಟ್ಟಿದ್ದಾಳೆ. ಇರುವೆಗಳು ನೋಡಿ ಗೈಸ್, ನೋಡಿ ಇರುವೆಗಳು, ಬೆಳೆದಿರುವೆಗಳು. ಅವಳಿಗೆ ಮಾಡಬೇಕಲ್ಲ ಸರಿಯಾಗಿ. ಕೆಳಗಡೆ ಹೋಗಿ ನಮ್ಮ ಮಮ್ಮಿಗೆ ಹಾಕ್ಕೊಡ್ತೀನಿ, ಚಾಡಿ ಹಾಕ್ತೀನಿ. ಕೆಳಗಡೆ ಹೋಗಿ ನಮ್ಮ ಮಮ್ಮಿಗೆ ಹೇಳ್ದೆ ಗೈಸ್, ನಮ್ಮ ಮಮ್ಮಿ ಹರ್ಷಿತಾನ ನಿಂಗೊಂಚೂರು ಜವಾಬ್ದಾರಿ ಇಲ್ಲವೇ ಅಂತ ಬೈತಾಯಿದ್ರು ಗೈಸ್. ಅದಾದಮೇಲೆ ಬೈಸ್ಕೊಂಡು ಜಿಮ್ಗೆ ರೆಡಿಯಾಗಿ ಜಿಮ್ಗೆ ಹೋದ್ವಿ. ಕೆಲಸ ಮಾಡ್ಕೊಂಡು ಕುತ್ಕೊಬಿಟ್ಟೆ ಇವತ್ತು. ಅದೇ ಹೇಳೋದಲ್ಲ, ಮನುಗೆ ನೋಡ್ಕೊಬರಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಯ್ತು. ನೆಟ್ವರ್ಕ್ ಇಶ್ಯೂ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನಮ್ಮ ಟೀಮ್ ಲೀಡರ್ ಬೇರೆ ಸಾಯ್ತಾ ಇದ್ಲು. ಮನುಷ್ಯಯಾಮ್ ನೆಟ್ವರ್ಕ್ ಇಶ್ಯೂ ನಾಟ್ ರಿಸಾಲ್ವ್ಡ್ ಅಂತ ಕೇಳ್ತಾ ಇದ್ಲು. ಸುಮ್ಮನೆ ಆಮೇಲೆ ಬೇಗ ಬಂದು ಆಮೇಲೆ ವರ್ಕ್ ಸ್ವಲ್ಪ ಬೇಗ ಕಂಟಿನ್ಯೂ ಮಾಡಿ ಎಲ್ಲ ಮುಗಿಸ್ಕೊಂಡು ಜಿಮ್ಗೆ ಹೋಗಿ ಜಿಮ್ಗೆ ಹೋಗೋದ್ರಿಂದ ಸ್ವಲ್ಪ ರಿಲೀಫ್ ಅಂತ ಅನ್ಸುತ್ತೆ. ಫಸ್ಟ್ ಹೆಂಗೆ ಅಂದರೆ ಕೆಲಸ ಮುಗಿಸು ಮನೇಲಿರು ಮಲ್ಕೋ, ಕೆಲಸ ಮುಗಿಸು ಮನೇಲಿರು ಮಲ್ಕೋ ಒಂಥರ ಸ್ಟ್ರೆಸ್ ಆಗ್ಬಿಡ್ತಾಯಿತ್ತು ಗೈಸ್. ಇವಾಗ ಸ್ವಲ್ಪ ಜಿಮ್ಗೆ ಹೋಗಿ ಬರೋದ್ರಿಂದ, ಸ್ವಲ್ಪ ವರ್ಕೌಟ್ ಮಾಡಿ ಬರೋದ್ರಿಂದ ಬಾಡಿ ಸ್ಟೇನ್ ಆಗಿರುತ್ತೆ, ಸ್ವಲ್ಪ ಬೇಗ ನಿದ್ದೆ ಬರುತ್ತೆ. ಆಮೇಲೆ ಮೈಂಡು ರಿಫ್ರೆಶ್ ಅಂತ ಅನ್ಸುತ್ತೆ. ಮನೇಲೇ ಇದ್ದು ಇದು 4 ಗೋಡೆ ಮಧ್ಯೆ ಹೆಂಗಾಗ್ಬಿಡುತ್ತೆ ಅಂದರೆ, ಇವಾಗ ಪಾಪು ಆದ್ಮೇಲಂತೂ ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ಅವಳನ್ನ ಆಟಾಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀವಿ. ನಮಗೂ ಸ್ವಲ್ಪ ಸೆಲ್ಫ್ ಟೈಮ್ ಅಂತ ಬೇಕಲ್ಲ. ಸೊ ಜಿಮ್ಗೆ ಹೋದ್ರೆ ಸ್ವಲ್ಪ ಆರಾಮಾಗಿರ್ಬೋದು. ನಾನು ಇಲ್ಲಿ ಅಮ್ಮ ಮನೇಲಿ ಇರೋ ತನಕ ಹೋಗ್ತೀನಿ ಜಿಮ್ಗೆ, ಆಮೇಲೆ ಅಲ್ಲಿ ಹೋದ್ಮೇಲಂತೂ ಹೋಗೋಕ್ಕಾಗಲ್ಲ ನಂಗೆ ಗೊತ್ತು. ಸೊ ಇರೋ ತನಕ ಯುಟಿಲೈಸ್ ಮಾಡ್ಕೊಳ್ಳೋಣ. ಹಾಗೆ ಜಿಮ್ ಮುಗಿಸ್ಕೊಂಡ್ಬರ್ಬೇಕಾದ್ರೆ ಪಪ್ಪಾಯ ತೊಗೊಂಡು ಬಂದ್ವಿ. ಸೊ ನೋಡಿ ಗೈಸ್, ನಾನು ಕರೆಂಟ್ ವೆಯ್ಟ್ ತೋರಿಸ್ತೀನಿ ಅಂತ ಹೇಳಿದ್ರೆ, ನಂದು ಕರೆಂಟ್ ವೆಯ್ಟ್ ಇವಾಗ ಬಂದು 58.50 ಇದೆ. ಸೊ ನೋಡೋಣ ಈ 20 ಡೇಸ್ ಚಾಲೆಂಜ್ ಆದಮೇಲೆ ಯಾವ ಥರ ರಿಸಲ್ಟ್ಸ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನನಗೆ ಏನೇ ಚಾಲೆಂಜ್ ತಗೊಳೋದಲ್ಲಿ ಏನೇ ಮಾಡೋದಲ್ಲಿ ಕಂಪ್ಲೀಟಾಗಿ ನೀಟಾಗಿ ಮಾಡಬೇಕು. ಸೆಂಟ್ರಲ್ ಡ್ರಾಪ್ ಆಫ್ ಆಗೋದು ಅದೆಲ್ಲ ಇಷ್ಟ ಆಗಲ್ಲ ಗೈಸ್. ಅದಕ್ಕೋಸ್ಕರ ನಾನು 20 ಡೇಸ್ ಚಾಲೆಂಜ್ ತಗೊಂಡಿದ್ದು. ಆಮೇಲೆ ಇನ್ನೊಂದು ನನಗೆ ಮೇ ಎಂಡಿಂಗು Jan 1 ಸ್ವಲ್ಪ ಬೇರೆ ಕೆಲಸ ಇದೆ. ಅದನ್ನು ನಂಬ್ಕೊಂಡು ನಾನು ಇಲ್ಲಿ ವೀಡಿಯೋಸ್ ಹಾಕಿಲ್ಲ ಅಂತಂದರೆ ಆಮೇಲೆ ಚಾಲೆಂಜ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಸಾಕು ಇವಾಗ 20 ಡೇಸ್ ಫಸ್ಟ್. ಇವಾಗ 20 ಡೇಸ್ ಯಾವ ಥರ ಬರುತ್ತೆ ರಿಸಲ್ಟ್ಸ್ ಅಂತ ನೋಡೋಣ. ಅದಾದಮೇಲೆ ಚೆನ್ನಾಗಿ ಬಂದಂದರೆ ಒಂದು 75 ಡೇಸು 100 ಡೇಸು ಹತ್ರ ಕಂಟಿನ್ಯೂಸ್ ಮಾಡ್ಬೋದು. ಮಾರ್ನಿಂಗ್ ಎದ್ದು ಇದರಲ್ಲಿ ಸ್ಟಿಕ್ಕಿ ನೋಟಲ್ಲಿ ಎಲ್ಲ ಬರೆದಿಟ್ಕೊಂಡಿರ್ತೀನಿ, ಏನೇನು ರೂಲ್ಸು ಏನೇನು ಅಂತ ಹೇಳಿ. ಸೊ ನೈಟ್ ಮಲ್ಗೋಕ್ಕೆ ಮುಂಚೆ ನಾನು ಸ್ಟಿಕ್ಕಿ ನೋಟಲ್ಲಿ ಪೇಸ್ಟ್ ಮಾಡಿರ್ತೀನಲ್ಲ, ಅಲ್ಲಿ ಹೋಗಿ ಏನೇನು ಕಂಪ್ಲೀಟ್ ಮಾಡಿದ್ದೀನಿ. ನಾನು ಶುಗರ್ ತಿಂದಿಲ್ಲ, ಜಂಕ್ ಏನೂ ತಿಂದಿಲ್ಲ. ಸೊ ರೈಸ್ 1 ಟೈಮ್ ತಿಂದಿನಿ. ಆಮೇಲೆ ವರ್ಕೌಟ್ ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ ವಾಟರು ಇನ್ನೂ ನೈಟ್ ಕುಡಿಬೇಕಾಗಿತ್ತು, ಅಂದರೆ ನೈಟ್ದು ಒಂದು ½ ಲೀಟರ್ ಅಷ್ಟು ಬಾಕಿ ಇತ್ತು. ಅದಕ್ಕೋಸ್ಕರ ಟಿಕ್ ಮಾಡಿದೆ, ಅದು ಹಂಗೆ ಇಟ್ಟೆ. ಸೊ ಅದನ್ನು ಕಂಪ್ಲೀಟಾಗಿ ಕಂಪ್ಲೀಟ್ ಮಾಡಿದ್ದೀನಿ. ನೈಟ್ ಡಿನ್ನರ್ಗೆ ಮುದ್ದೆ ಬಸ್ಸಾರು ಮಾಡಿದ್ರು. ನೈಟ್ ಡಿನ್ನರ್ಗೆ ಅದನ್ನು ತಿಂದು ಅಮ್ಮನೇ ತಿನ್ನಿಸ್ತಾ ಇದ್ರು ಗೈಸ್. ಯಾಕಂದರೆ ವರ್ಕ್ ಮಾಡಿಕೊಂಡು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಯಿತು ಮತ್ತೆ ಬಂದ ಮೇಲೆ, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲಿಲ್ಲ. ನೈಟ್ ಡಿನ್ನರ್ ತಿಂದು ಡಿನ್ನರ್ಗೆ ಮುಗಿಸಿದೆ. ಮತ್ತೆ ಅಲ್ಲಿ ಸಿಗೋಲ್ಲ. ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.